ನಮಸ್ಕಾರ. ನವೆಂಬರ್ 16, 2007 ವಿಕ್ರಾಂತ ಕರ್ನಾಟಕ ವಾರಪತ್ರಿಕೆಯಲ್ಲಿನ ನನ್ನ ಲೇಖನದ ಶೀರ್ಷಿಕೆ ಯುದ್ಧ ಮತ್ತು ಶಾಂತಿ. ಈಗ ಅದನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ಅದು 1811, 1812ನೇ ಇಸವಿಯ ಯುರೋಪ್, ನೆಪೋಲಿಯನ್ನ ಕಾಲ. ರಷ್ಯಾ ಫ್ರಾನ್ಸ್ ಒಕ್ಕೂಟದಿಂದ ಬೇರಾಗಲು ರಷ್ಯಾ ಬಯಸ್ತಾ ಇರುತ್ತೆ. ಅದನ್ನು ಒಪ್ಪದ ಫ್ರಾನ್ಸ್ನ ನೆಪೋಲಿಯನ್ ರಷ್ಯಕ್ಕೆ ಬುದ್ಧಿ ಕಲಿಸೋದಕ್ಕೆ ಅದ್ರ ಮೇಲೆ ದಾಳಿ ಮಾಡ್ತಾನೆ. ರಷ್ಯಾದ ಒಳಗೆ ಅನೇಕ ಕದನಗಳು ನಡೆಯುತ್ತವೆ. ನೆಪೋಲಿಯನ್ದು ದೊಡ್ಡ ಸೈನ್ಯ, ಆದರೂ ರಷ್ಯನ್ನರನ್ನು ಸಂಪೂರ್ಣವಾಗಿ ಸೋಲಿಸೋದಕ್ಕಾಗೋದಿಲ್ಲ ಅವನ ಕೈಲಿ. ಅವನ ಆಕ್ರಮಣ ತಪ್ಪಿಸಿಕೊಳ್ಳಲು ರಷ್ಯಾದವರು ಮಾಸ್ಕೋ ತೊರೆದು ಗ್ರಾಮೀಣ ಪ್ರದೇಶಗಳಿಗೆ ಓಡಿ ಹೋಗ್ತಾರೆ. ಅಂತಿಮ ಯುದ್ಧಕ್ಕೆ ಕಾಯುತ್ತಾ ನೆಪೋಲಿಯನ್ 5 ವಾರಗಳ ಕಾಲ ಮಾಸ್ಕೋ ನಗರದಲ್ಲಿಯೇ ಬೀಳ್ಬಿಡ್ತಾನೆ. ಅಷ್ಟೊತ್ತಿಗೆ ಮಾಸ್ಕೋಗೆ ಬೆಂಕಿ ಬಿದ್ದಿರುತ್ತೆ. ಮಾಸ್ಕೋ ಕೈಬಿಟ್ಟಿದ್ರೂ ರಷ್ಯಾದ ಸೇನಾ ನಾಯಕ ಒಳ್ಳೆಯ ಅವಕಾಶಕ್ಕಾಗಿ ಕಾಯ್ತಾ ಯುದ್ಧ ಸಿದ್ಧತೆಯಲ್ಲಿ ತೊಡಗಿಕೊಂಡು ಯುದ್ಧವನ್ನು ವಿಳಂಬಿಸ್ತಾ ಇರ್ತಾನೆ. ದಹಿಸುತ್ತಿರುವ ಸ್ಮಶಾನ ಮಾಸ್ಕೋವನ್ನು, ಶಿಸ್ತು ತಪ್ಪಿದ ತನ್ನದೇ ಸೈನ್ಯವನ್ನು, ಕೊನೆಗೆ ಫ್ರಾನ್ಸೇ ತನ್ನ ಕೈತಪ್ಪಿ ಹೋಗುವ ಸ್ಥಿತಿಯನ್ನು ನೋಡಿ ತಲೆ ಕೆಟ್ಟ ನೆಪೋಲಿಯನ್ 5 ವಾರಗಳ ನಂತರ ಮಾಸ್ಕೋ ಬಿಟ್ಟು ಪ್ಯಾರಿಸ್ಗೆ ವಾಪಸ್ ತೆರಳ್ತಾನೆ. ಅದು ಭಯಂಕರ ಹಿಮಪಾತದ ಚಳಿಗಾಲ. ಹಿಂದೆಗಿತ್ತಿರುವ ಸೈನ್ಯಕ್ಕೆ ಹಿಂದಿನಿಂದ ಬಂದ ರಷ್ಯನ್ನರು ಅಪಾರ ಹಾನಿ ಮಾಡ್ತಾರೆ. 6.5 ಲಕ್ಷ ಸೈನಿಕರನ್ನು ಕಟ್ಟಿಕೊಂಡು ಯುದ್ಧಕ್ಕೆ ಹೋದ ನೆಪೋಲಿಯನ್ ಕೇವಲ 5 ತಿಂಗಳ ಆ ಯುದ್ಧದಲ್ಲಿ 5.25 ಲಕ್ಷ ಸೈನಿಕರನ್ನ ಕಳೆದುಕೊಂಡು 50,000ಕ್ಕೂ ಕಮ್ಮಿ ಸೈನಿಕರೊಡನೆ ಪ್ಯಾರಿಸ್ಗೆ ವಾಪಸ್ ಮರಳುತ್ತಾನೆ. ಮೊದಲಿಗೆ ಸೋತರು ಕೊನೆಗೆ ಗೆದ್ದ ರಷ್ಯನ್ನರು ಕೇವಲ 4 ಲಕ್ಷ ಸೈನಿಕರನ್ನ ಕಳೆದುಕೊಳ್ತಾರೆ. ಆದರೆ ಸತ್ತ ನಾಗರಿಕರು ಮಾತ್ರ ಲಕ್ಷಾಂತರ ಜನ. ಇಂತಹ ಭೀಕರ ಯುದ್ಧದ ಹಿನ್ನೆಲೆಯಲ್ಲಿ ಲಿಯೋ ಟಾಲ್ಸ್ಟಾಯ್ ರಚಿಸಿದ ಕೃತಿ ಯುದ್ಧ ಮತ್ತು ಶಾಂತಿ. ಯಾವ ಮಾನದಂಡ ಉಪಯೋಗಿಸಿದರೂ ಅದು ಒಂದು ಮಹತ್ತರ ಸಾಹಿತ್ಯ ಕೃತಿ. 1200ಕ್ಕೂ ಹೆಚ್ಚಿನ ಪುಟಗಳು. ರಷ್ಯಾ ಮತ್ತು ಫ್ರಾನ್ಸ್ನ ವಿಶಾಲ ಐತಿಹಾಸಿಕ ಹರಿವು ಹೊಂದಿರುವ ಆ ಕಾದಂಬರಿಯಲ್ಲಿ ಇರುವ ಪಾತ್ರಗಳು ಒಟ್ಟು 582. ಅವುಗಳಲ್ಲಿ ಸರಿಸುಮಾರು 200 ಪಾತ್ರಗಳು ಕಾಲ್ಪನಿಕವಲ್ಲದ ಐತಿಹಾಸಿಕ ವ್ಯಕ್ತಿಗಳೇ. ಒಂದು ರೀತಿಯಲ್ಲಿ ಐತಿಹಾಸಿಕವಲ್ಲದ ಐತಿಹಾಸಿಕವಾದ ಮಹಾನ್ ಐತಿಹಾಸಿಕ ಕಾದಂಬರಿ ವಾರ್ ಅಂಡ್ ಪೀಸ್. ಟಾಲ್ಸ್ಟಾಯ್ ಇದನ್ನು 1865, 1869ನೇ ಅವಧಿಯಲ್ಲಿ ಒಮ್ಮೆ ಬರೆದು ನಂತರ ಅನೇಕ ಸಲ ಅದನ್ನು ತಿದ್ದಿ ತೀಡಿ ಅಂತಿಮ ಆವೃತ್ತಿ ಪ್ರಕಟಿಸ್ತಾನೆ. ಈ ಅಂತಿಮ ಆವೃತ್ತಿಯ ಪ್ರಕಟಣೆಯೇ ಹೆಚ್ಚು ಪ್ರಕಟಣೆಯಲ್ಲಿರೋದು. ಇಲ್ಲಿಯವರೆಗೆ ಕೇವಲ ಇಂಗ್ಲಿಷ್ ಒಂದಕ್ಕೆ ಇದು 10ಕ್ಕೂ ಹೆಚ್ಚಿನ ಸಲ ಬೇರೆ ಬೇರೆ ಲೇಖಕರಿಂದ ಅನುವಾದಗೊಂಡಿದೆ. ತೀರಾ ಇತ್ತೀಚಿನ ಸುದ್ದಿ ಏನೆಂದರೆ ಟಾಲ್ಸ್ಟಾಯ್ನ ಮೊದಲ ಆವೃತ್ತಿಯ ವಾರ್ ಅಂಡ್ ಪೀಸ್ ಇದೇ ಮೊದಲ ಬಾರಿಗೆ ಇಂಗ್ಲಿಷ್ಗೆ ಅನುವಾದಗೊಂಡಿದ್ದು 2 ತಿಂಗಳ ಹಿಂದಷ್ಟೇ ಬಿಡುಗಡೆ ಆಗಿದೆ. ಆದರೆ ಪೂರ್ಣ ಆವೃತ್ತಿಯ ಮತ್ತೊಂದು, ಈಗಾಗಲೇ 11 ಸಲ ಆಗ್ಬಿಟ್ಟಿದ್ದಾವೆ, ಮತ್ತೊಂದು ಇಂಗ್ಲಿಷ್ ಅನುವಾದ 2 ವಾರದ ಹಿಂದೆ ಇನ್ನೊಂದು ಬಿಡುಗಡೆ ಆಗಿದೆ. ಜೊತೆಗೆ ಬಿಡುಗಡೆ ಆದ ಬೇರೆ ಬೇರೆ ಆವೃತ್ತಿಯ ಒಂದೇ ಕಾದಂಬರಿ ಈಗ ಇಂಗ್ಲಿಷ್ ಸಾಹಿತ್ಯ ವಲಯದಲ್ಲಿ ತನ್ನದೇ ಆದ ವಾಗ್ಯುದ್ಧ ಸೃಷ್ಟಿಸಿದ್ದು ಇತ್ತೀಚಿನ ಅನುವಾದಕರು ಮತ್ತು ಪ್ರಕಾಶಕರು ಒಬ್ಬರನ್ನೊಬ್ಬರು ಹೀಗೆಳೆದುಕೊಳ್ತಿದ್ದಾರೆ. ಪೂರ್ಣ ಆವೃತ್ತಿಗಿಂತ 400 ಪುಟಗಳೇ ಕಮ್ಮಿ ಇರುವ ಮೊದಲ ಆವೃತ್ತಿಯ ಅನುವಾದವನ್ನು ಪ್ರಕಟಿಸಿರುವ ಪ್ರಕಾಶಕರು ಇದನ್ನು ಟಾಲ್ಸ್ಟಾಯ್ ಬರೆದ ಮೊದಲ ಕರಡು ಪ್ರತಿ ಎನ್ನುವ ಆಗಿಲ್ಲ. ಇದನ್ನು ಬರೆದು ಮುಗಿಸಿದ ಮೇಲೆ ಟಾಲ್ಸ್ಟಾಯ್ ಮುಕ್ತಾಯ, ದಿ ಎಂಡ್ ಎಂದು ಬರೆದು ಸಹಿ ಸಹ ಹಾಕಿದ್ದಾನೆ, ಇದೇ ಒರಿಜಿನಲ್ ಆವೃತ್ತಿ ಅಂತಿದ್ರೆ ಇದನ್ನು ಇಷ್ಟಪಡದ ವಿರೋಧಿ ಬಣದವರು ಮಾತ್ರ ಇಲ್ಲ, ಮೊದಲನೆಯದು ಫಸ್ಟ್ ಡ್ರಾಫ್ಟ್ ಅಷ್ಟೇ, ಅಂತಿಮ ಆವೃತ್ತಿಯೇ ಟಾಲ್ಸ್ಟಾಯ್ ಸಂಪೂರ್ಣಗೊಳಿಸಿದ ಕಾದಂಬರಿ, ಟಾಲ್ಸ್ಟಾಯ್ಗೆ ತೃಪ್ತಿ ಆಗಿದ್ದು ಈ ಅಂತಿಮ ಆವೃತ್ತಿಯೇ ಅಂತ ಅಂತಿದ್ದಾರೆ. 1-2 ವಾರಗಳಿಂದ ಇಂಗ್ಲಿಶಿನ ಸಾಹಿತ್ಯ ಸಂಬಂಧಿ ಸುದ್ದಿಗಳಲ್ಲಿ ಈ ವಿವಾದ ಪ್ರತಿಧ್ವನಿಸುತ್ತಲೇ ಇದೆ. ಟಾಲ್ಸ್ಟಾಯ್ನ 2 ಮೇರು ಕೃತಿಗಳಾದ ಅನ್ನಾ ಕರೇನಿನಾ ಮತ್ತು ಯುದ್ಧ ಮತ್ತು ಶಾಂತಿಯನ್ನು ಕನ್ನಡದ ಹಿರಿಯ ಸಾಹಿತಿ ಮತ್ತು ಮೈಸೂರು ವಿವಿಯ ಮಾಜಿ ಉಪಕುಲಪತಿಗಳಾದ ದೇ ಜವರೇಗೌಡರು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಕುವೆಂಪುರವರ ಪರಮ ಶಿಷ್ಯರಾಗಿದ್ದ ದೇಜಗೌ ಇತ್ತೀಚಿನ ದಶಕಗಳಲ್ಲಿ ಕುವೆಂಪುರವರ ತತ್ವ ಸಿದ್ಧಾಂತಗಳಿಗೆ ಎಳ್ಳು ನೀರು ಬಿಡಲು ಮನಸ್ಸು ಮಾಡಿದವರಲ್ಲಿ ಅಗ್ರಗಣ್ಯರು. ಕುವೆಂಪುರವರು ನಿರಾಕರಿಸಿದ್ದ ಜಾತಿವಾದ, ಸ್ವಜನ ಪಕ್ಷಪಾತ, ಆಡಂಬರಗಳೇ ಇವರಿಗೆ ಪ್ರೀತಿ. ಇವರ ಇತ್ತೀಚಿನ ಕೆಲವು ಚಳವಳಿಗಳಿಗೆ ಕುವೆಂಪುರವರನ್ನು ದ್ವೇಷಿಸುತ್ತಿದ್ದ
ಕೋಮುವಾದಿ ಮತಾಂಧರೆಲ್ಲ ಬಂದು ಬೆಂಬಲ ಸೂಚಿಸುತ್ತಿದ್ದಾರೆ ಎಂದರೆ ದೇಜಗೌ ಕುವೆಂಪುರವರಿಂದ ಎಷ್ಟು ದೂರ ಬಂದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಈ ಹಿನ್ನೆಲೆಯಲ್ಲಿ ಯುದ್ಧ ಮತ್ತು ಶಾಂತಿಯ ಮೊದಲ ಆವೃತ್ತಿಯ ಸಣ್ಣ ಪುಸ್ತಕವನ್ನು ಕನ್ನಡಕ್ಕೆ ತರಲು ದೇಜಗೌ ತೊಡಗಿಕೊಂಡ್ರೆ ಅದರಿಂದ ಮೈಸೂರಿನ ಸಾಂಸ್ಕೃತಿಕ ಲೋಕಕ್ಕೆ ಮತ್ತು ಕನ್ನಡ ಶಾಸ್ತ್ರೀಯ ಸಾಹಿತ್ಯಕ್ಕೆ ಒಳ್ಳೆಯದೇ ಆಗಬಹುದು. ನಮಸ್ಕಾರ.